ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ನೀವು ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೇನೆ. ನಾನಿವತ್ತು ಚಿಕನ್ ಪದಾರ್ಥ ಮಾಡಬೇಕು ಅಂತಿದ್ದೀನಿ. ಅಂದರೆ ನಾವು ನಿನ್ನೆ ಸಂಜೆ ಚಿಕನ್ ತಂದಿದ್ವಿ ಶಾಪ್ಗೆ ಹೋಗಿ. ಇಲ್ಲಿ ಸೌದಿಯಲ್ಲಿ ಹೇಗೆಂದರೆ ರಂಜಾನ್ ಫಾಸ್ಟಿಂಗ್ ಇರುವ ಕಾರಣದಿಂದಾಗಿ ಇವಾಗ ಬೆಳಿಗ್ಗೆ 4 ಗಂಟೆಗೆ ಅಷ್ಟೊತ್ತಿಗೆ ಶಾಪ್ ಕ್ಲೋಸ್ ಆಗ್ತದೆ. ಮತ್ತು ಸಂಜೆ 6 ಗಂಟೆ 6:30 ಆ ಹೊತ್ತಿಗೆ ಶಾಪ್ ಓಪನ್ ಆಗ್ತದೆ. ಸೊ ನಾವು ಡ್ಯೂಟಿಯಿಂದ ನಿನ್ನೆ ಬರುವಾಗ ಸಂಜೆ 6 ಗಂಟೆ ಆಗಿತ್ತು. ಸೊ ನಾವು ಚಿಕನ್ ಎಲ್ಲ ತಂದಿದ್ವಿ. ಹಾಗೆ ಇವತ್ತು ರಜೆ ಇದ್ದ ಕಾರಣ ಇವತ್ತು ಮಾಡಬೇಕು ಅಂತ ಪ್ಲ್ಯಾನ್ ಇತ್ತು ನಮ್ಮದು. ಸೊ ನಾನು ಇವಾಗ ಮಾಡ್ತಾಯಿದ್ದೀನಿ. ಫಸ್ಟಿಗೆ ಯಾವ ಥರ ಮಾಡಿದೆ ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ. ಫಸ್ಟಿಗೆ ನಾನು ಈರುಳ್ಳಿ ಮತ್ತು ಟೊಮೆಟೊ ಚೆನ್ನಾಗಿ ಹೆಚ್ಚಿಟ್ಕೊಂಡಿದ್ದೆ. ಅದನ್ನು ಮತ್ತೆ ಫ್ರೈ ಮಾಡಲಿಕ್ಕೆ ಇಟ್ಟೆ. ಅದಾದ ನಂತರ ಚಿಕನನ್ನು ಚೆಂದ ವಾಶ್ ಮಾಡಿ ಇಟ್ಕೊಂಡು ಅದರ ಒಳಗಿದೆಲ್ಲ ಇದ್ದ ವೇಸ್ಟನ್ನೆಲ್ಲ ಡಿಸ್ಕಾರ್ಡ್ ಮಾಡಿ ಚೆನ್ನಾಗಿ ಕಟ್ ಮಾಡಿ ಅದನ್ನು ಫ್ರೈ ಮಾಡಿದೆ. ಅದಾದ ನಂತರ ಅದಕ್ಕೆ ಸ್ವಲ್ಪ ಟರ್ಮರಿಕ್ ಪೌಡ್ರ್ ಎಲ್ಲ ಹಾಕಿ ಚೆನ್ನಾಗಿ ಬೇಯಲಿಕ್ಕಿಟ್ಟೆ. ಅದಾದ ನಂತರ ನಾನು ಚಿಕನನ್ನು ಸ್ವಲ್ಪ ಹೊತ್ತು ಮುಚ್ಚಿ ಹಾಗೆ ಇಟ್ಟಿದ್ದೆ ಬೇಯಲಿ ಅಂತ ಹೇಳಿ. ಅದೇ ಥರ ಇನ್ನೊಂದು ಸ್ಟವ್ನಲ್ಲಿ ನಾನು ಯಾವುದೆಲ್ಲ ಪದಾರ್ಥಗಳು ಬೇಕು ನಾವು ಗ್ರೈಂಡ್ ಮಾಡ್ಕೊಳ್ಳಿಕ್ಕೆ ಅದನ್ನು ರೆಡಿ ಮಾಡ್ಕೊಳ್ತಿದ್ದೆ. ಸ್ವಲ್ಪ ಕೊತ್ತಂಬರಿ, ಹಾಗೆ ಸ್ವಲ್ಪ ಜೀರಿಗೆ, ಹಾಗೆ ಸ್ವಲ್ಪ ರೌಂಡ್ ಮೆಣಸಿನಕಾಯಿ, ಹಾಗೆ ಒಂದು ಸ್ವಲ್ಪ ಉದ್ದ ಮೆಣಸಿನಕಾಯಿ ಅದೆಲ್ಲ ಚೆಂದ ಫ್ರೈ ಮಾಡಿಕೊಂಡು ಅದನ್ನು ಮಿಕ್ಸಿ ಜಾರಿಗೆ ಹಾಕಿದೆ ನಾನು. ಅದಾದ ನಂತರ ಹಾಗೆ ಇನ್ನೊಂದು ಪಾತ್ರದಲ್ಲಿ ನಾನು ಸ್ವಲ್ಪ ಈರುಳ್ಳಿ, ಹಾಗೆ ಟೊಮೆಟೊ, ಸ್ವಲ್ಪ ಹುಣಸೆ ಹುಳಿ, ಹಾಗೆ ಬೆಳ್ಳುಳ್ಳಿ ಕೂಡ ಹಾಕಿಟ್ಟಿದ್ದೆ. ಅದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಹೊತ್ತು ರುಬ್ಕೊಂಡೆ. ರುಬ್ಕೊಂಡ ನಂತರ ರುಬ್ಬುವಾಗ ಸ್ವಲ್ಪ ನಾವು ನೀರು ಕೂಡ ಸ್ವಲ್ಪ ಹಾಕ್ಕೊಳ್ಬೇಕು. ಅದು ರುಬ್ಬಿದ ನಂತರ ಅದನ್ನು ಬೆಂದ ಚಿಕನ್ಗೆ ನಾನು ಸೇರಿಸಿದೆ. ಮತ್ತು ಸ್ವಲ್ಪ ಹೊತ್ತಾದ ನಂತರ ಕುದಿಲಿಕ್ಕೆ ಬಿಟ್ಟಿದ್ದೆ. ಹಾಗೆ ಎಷ್ಟು ರುಚಿಗೆ ಉಪ್ಪು ಬೇಕು ಅಷ್ಟನ್ನು ಉಪ್ಪು ಕೂಡ ಸೇರಿಸಿದೆ. ಇಲ್ಲಿಗೆ ನನ್ನ ಸಿಂಪಲ್ ಚಿಕನ್ ರೆಸಿಪಿ ರೆಡಿ. ಇಷ್ಟ ಆದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.